ಹಾಯ್ ಹಲೋ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅನ್ಕೋತಾ ಇದೆ. ಇದು ನಮ್ಮ ಮನೆ ಕ್ಲೀನಿಂಗ್ ಮಾಡಿದ್ದೀನಿ. ಎಲ್ಲ ಸ್ವಚ್ಛ ಇದಾಗ್ತಾ ಇದೆ. ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ. ಈಗ 5 ಡೇ ಬ್ಲಾಗ್ ರಂಗೋಲಿ ಹಾಕಿದೆ. ನೀರು ಬಂದು ಅಷ್ಟರಲ್ಲೇ ಹಾಗೂ ಎಲ್ಲ ಕೆಲಸ ಮುಗಿಸ್ಕೊಂಡು ಸ್ವಲ್ಪ ಚಹಾ ಕುಡಿಯೋದು. ಈಗ ಟಿಫಿನ್ ತಯಾರು ಮಾಡಬೇಕು. ನಾನು ಚಪಾತಿ ಹಾಗೂ ಬದನೆಕಾಯಿ ಪಲ್ಯ ಮಾಡ್ತಾಯಿದ್ದೀನಿ. ಡೆಬ್ಬಿಗೂ ಅದೇ, ನಾಷ್ಟಕ್ಕೂ ಅದೇ, ಎರಡಕ್ಕಾಗುತ್ತೆ ಅಂತ ಪ್ರಿಪರೇಷನ್ ಮಾಡ್ಕೋತಾ ಇದ್ದೀನಿ. ಹಾಗೂ ಒಂದು ಬಾಣಲಿ ಇಟ್ಟು ತೇಲ್ 2 ಚಮಚದಷ್ಟು ಎಣ್ಣೆ ಹಾಕ್ಕೊಂಡು ಅದು 1 ಚಮಚದಷ್ಟು ಜೀರಿಗೆ ಸಾಸಿವೆ ಹಾಕ್ಕೊಂಡು ಚಟಂಬಟ ಅಂದ ಮೇಲೆ ಅದಕ್ಕೆ ಒಂದು ಮೀಡಿಯಮ್ ಸೈಜ್ ಈರುಳ್ಳಿ, ಇದು ಟೊಮೆಟೊ, ಕರಿಬೇವಿನ ಎಲೆ ಹಾಕಿ ಬಡಿಸ್ಕೋಬೇಕು. ಪ್ಲೀಸ್ ಯಾರೆಲ್ಲ ನನ್ನ ಚಾನಲ್ನ ಹೊಸದಾಗಿ ನೋಡ್ತಾ ಇದ್ದೀರಲ್ಲ ಅವರು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ನನ್ನ ಈ ಬ್ಲಾಗ್ ಇಷ್ಟ ಆಗಿದರೆ ಒಂದು ಲೈಕ್ ಮಾಡೋದು ಮಾತ್ರ ಮರಿಬೇಡಿ. ಪ್ಲೀಸ್ ನಿಮ್ಮ ಫ್ರೆಂಡ್ಸ್ಗೆ ಅದು ಶೇರ್ ಮಾಡಿ ನನಗೆ ಸಪೋರ್ಟ್ ಮಾಡಿ. ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತಾಯಿದ್ದೀನಿ. ಸ್ವಲ್ಪ ಶುಗರ್ ಹಾಕಿದ್ದೀನಿ. 1-2 ಸಲ ಕೈ ಆಡಿಸ್ಕೋಬೇಕು. ಸ್ವಲ್ಪ ಅರಿಶಿನ ಪುಡಿ ಹಾಗೂ ಸ್ವಲ್ಪ ಚಿಟಿಕೆಯಷ್ಟು ಇಂಗು, ಅದನ್ನು ಒಂದು ಸ್ವಲ್ಪ ಹಾಕಿ ಕೈ ಆಡಿಸ್ಕೊಂಡು ಗರಂ ಮಸಾಲ 1 ಚಮಚದಷ್ಟು, ಅಚ್ಚ ಖಾರದ ಪೌಡ್ರು 2 ಚಮಚದಷ್ಟು, ಶೇಂಗಾ ಪೌಡ್ರು 2 ಚಮಚದಷ್ಟು, ಅಚ್ಚ ಪೌಡ್ರು, ಖಾರ ಪೌಡ್ರು 2 ಚಮಚದಷ್ಟು ಹಾಕಿ ಕೈ ಆಡಿಸ್ಕೋಬೇಕು. ಹಾಗೂ ಮೀಡಿಯಮ್ ಸೈಜ್ ಹೋಳು ಇಟ್ಕೊಂಡಿದ್ದಿಲ್ಲ ಬದನೆಕಾಯಿ, ಅದನ್ನೆಲ್ಲ ಹಾಕಿ ಮಿಕ್ಸ್ ಮಾಡಿ ನೀರು ಹಾಕಿ ಕುದಿಯೋಕೆ ಇಟ್ಟು ಬಿಡೋಣ. ಅದಾಗ್ತಾ ಇರುತ್ತೆ. ಈಗ ಪೂಜೆ ಮಾಡಿದೆ. ದೇವ್ರ ಪೂಜೆ ಆಯಿತು. ಹೇಗೆ ಬಂದಿದೆ ನಮ್ಮ ಪೂಜೆ ಹೇಗಾಗಿದೆ ಅಂತ ಕಮೆಂಟ್ ಬಾಕ್ಸ್ ಮಾಡಿ ತಿಳಿಸಿ. ಹಾಗೂ ತುಳಸಿ ಕಟ್ಟಿನ ಪೂಜೆನೂ ಆಯಿತು. ಎಲ್ಲ ಇದಾಗ ಮಾಡಬೇಕಂದ್ರೆ ನನಗೆ 9 ಗಂಟೆ ಆಯಿತು. ಓಕೆ, ಈ ಬ್ಲಾಗ್ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.